ದಿನಕ್ಕೆ ಬರೀ 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ಪಡೆಯೋಕೆ ಸಾಧ್ಯನಾ? ಎಷ್ಟೋ ಜನ ಇಲ್ಲ ಅಂತಾರೆ, ಆದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಮತ್ತೆ ಕಾಂಪೌಂಡಿಂಗ್ ಪವರ್ ಬಗ್ಗೆ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಯಾವುದೇ ಶಾರ್ಟ್ ಕಟ್ ಅನ್ನ ಹೇಳ್ತಾ ಇಲ್ಲ, ಬದಲಾಗಿ ಒಂದು ಪಕ್ಕಾ ಸಿಸ್ಟಮ್ ಅನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಇಡೀ ಫ್ಯೂಚರೇ ಬದಲಾಗುತ್ತೆ. ನೋಡಿ, ಒಂದು ದಿನ ನನ್ನ ಫ್ರೆಂಡ್ ನನ್ನ ಹತ್ರ ಬಂದು ಕೇಳ್ದ. ಅವನ ಮುಖದಲ್ಲಿ ಒಂದು ರೀತಿ ಕನ್ಫ್ಯೂಷನ್ ಇತ್ತು. ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನರ ಮುಖದಲ್ಲಿ ಅದು ಯಾವಾಗ್ಲೂ ಕಾಣುತ್ತೆ. ಅವ್ನ್ ಹೇಳ್ತಾನೆ, ನನ್ನ ಹತ್ರ ದಿನಕ್ಕೆ 100 ರೂಪಾಯಿ ಉಳಿಯುತ್ತೆ. ನೋಡೋಕೆ ಇದು ಸಣ್ಣ ಮೊತ್ತನೇ, ಆದ್ರೆ ನನಗೆ ಇದನ್ನ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈಗ ನೀನ್ ಹೇಳು, ಈ ಹಣನ ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಪ್ರತಿ ತಿಂಗಳು ರೆಗ್ಯುಲರ್ ಇನ್ಕಮ್ ಸಿಗುತ್ತೆ? ಆಗ ನಾನು ಅವನ್ಗೆ ಹೇಳ್ದೆ, ನೋಡು, ನೀನು ನಿಜವಾಗ್ಲೂ ಶಿಸ್ತಿನಿಂದ ಡಿಸಿಪ್ಲಿನ್ ಆಗಿ ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ರೆ ಇದೇ 100 ರೂಪಾಯಿ ನಿನ್ನ ಲೈಫ್ ಅನ್ನೇ ಬದಲಾಯಿಸುತ್ತೆ. ಅವನು ಸ್ವಲ್ಪ ಶಾಕ್ ಆಗ್ತಾನೆ. ಬರೀ 100 ರೂಪಾಯಿಂದ ಏನಾಗತ್ತಪ್ಪ ಅಂತ ಅವನು ಕೇಳ್ತಾನೆ. ಆಗ ನಾನು ಹೇಳ್ತೀನಿ, ನೋಡ್ ಮಾರಾಯ, ಈ ವಿಷಯ ಅಮೌಂಟ್ ಬಗ್ಗೆ ಅಲ್ಲ, ಇದು ಒಂದು ಸಿಸ್ಟಮ್. ಇಲ್ಲಿ ಸಮಯದ ಜೊತೆಗೆ ನಿನ್ನ ಹಣ ಕೂಡ ಬೆಳೆಯುತ್ತೆ. ಇದನ್ನೇ ನಾವು ಕಾಂಪೌಂಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈಗ ನಾನು ಸ್ಟ್ರೈಟ್ ಆಗಿ ಪಾಯಿಂಟ್ ಗೆ ಬರ್ತೀನಿ. ಇದು ಯಾವುದೇ ಶಾರ್ಟ್ ಕಟ್ ಅಲ್ಲ, ರಾತ್ರೋರಾತ್ರಿ ಶ್ರೀಮಂತರಾಗೋ ಮ್ಯಾಜಿಕ್ ಕೂಡ ಅಲ್ಲ. ಆದ್ರೆ ಸರಿಯಾಗಿ ಫಾಲೋ ಮಾಡಿದ್ರೆ ಇದೇ ಸಿಸ್ಟಮ್ ನಿನಗೆ ತಿಂಗಳಿಗೆ 1 ಲಕ್ಷ ರೂಪಾಯಿಯನ್ನ ಕೊಡಬಲ್ಲದು. ಅವನು ಕೇಳ್ತಾನೆ, ಸೀರಿಯಸ್ ಆಗಿ ಹೇಳ್ತಿದ್ಯಾ? ನಾನ್ ಹೇಳ್ತೀನಿ, ಹೌದು. ಮತ್ತೆ ಈ ಸಿಸ್ಟಮ್ ನ ಹೆಸರು SIP ಪ್ಲಸ್ SWP. ಇವತ್ತಿನಗಿಂತ ಮುಂಚೆ ನೀವು SIP ಅನ್ನ ಕೇಳಿರ್ತೀರಾ, ಆದ್ರೆ ಇವತ್ತು SIP ಪ್ಲಸ್ SWP ಬಗ್ಗೆ ಮಾತಾಡೋಣ. ಈ ವಿಡಿಯೋದಲ್ಲಿ ಕೇವಲ ದಿನಕ್ಕೆ 100 ರೂಪಾಯಿನ ಇನ್ವೆಸ್ಟ್ ಮಾಡಿ ತಿಂಗಳಿಗೆ 1 ಲಕ್ಷವನ್ನ ಗಳಿಸುವ ಒಂದು ಮೆಥಡ್ ಬಗ್ಗೆ ಹೇಳಕ್ ಹೋಗ್ತಾ ಇದ್ದೀನಿ. ಇದನ್ನ ನೀವೇನಾದ್ರೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಫ್ಯೂಚರ್ ಬದಲಾಗೋದು ಖಂಡಿತ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲು ಈ SIP ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು. SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸರಿಯಾಗಿ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ನೀವು ಒಂದು ಫಿಕ್ಸ್ ಆದ ಅಮೌಂಟ್ ಅನ್ನ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡೋದು. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ, ಮಾರ್ಕೆಟ್ ಕೆಳಗೆ ಹೋಗ್ತಾ ಇದೆಯಾ ಅಂತ ಯೋಚನೆ ಮಾಡೋಂಗಿಲ್ಲ. ಇವತ್ತು ಮಾಡ್ಲಾ, ನಾಳೆ ಮಾಡ್ಲಾ ಅಂತ ಗೊಂದಲನೂ ಇರಬಾರ್ದು. ಒಂದು ಡೇಟಾನ ಫಿಕ್ಸ್ ಮಾಡ್ಕೋಬೇಕು, ಮತ್ತೆ ಆ ದಿನಕ್ಕೆ ಅಮೌಂಟ್ ತಾನಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗಿ ಇನ್ವೆಸ್ಟ್ ಆಗುತ್ತೆ. ಇದನ್ನೇ ನಾವು SIP ಅಂತ ಕರಿತೀವಿ. ಯಾವ ರೀತಿ OTT ಸಬ್ಸ್ಕ್ರಿಪ್ಷನ್ಗೆ ಪ್ರತಿ ತಿಂಗಳು ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಇಂದ ದುಡ್ಡು ಕಟ್ ಆಗುತ್ತೋ ಅದೇ ರೀತಿ ಇದು. ಆದ್ರೆ ವ್ಯತ್ಯಾಸ ಏನಂದ್ರೆ ನೆಟ್ಫ್ಲಿಕ್ಸ್ ಕೇವಲ ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡುತ್ತೆ, ಆದ್ರೆ SIP ನಿಧಾನವಾಗಿ ನಿಮ್ಮ ಫ್ಯೂಚರ್ ಅನ್ನ ಬಿಲ್ಡ್ ಮಾಡುತ್ತೆ. ಈಗ ಪ್ರಶ್ನೆ ಏನಂದ್ರೆ, SIP ಯಾಕೆ ಇಷ್ಟೊಂದು ಫೇಮಸ್? ಯಾಕೆ ಎಲ್ಲಾ ಫೈನಾನ್ಸಿಯಲ್ ಇನ್ವೆಸ್ಟರ್ಸ್ ಗಳು SIP ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ? ಇದರ ಹಿಂದೆ 3 ಪಾಯಿಂಟ್ ಇದೆ. ನಂಬರ್ 1, ಸಣ್ಣ ಮೊತ್ತ ಆದ್ರೆ ದೊಡ್ಡ ಇಂಪ್ಯಾಕ್ಟ್. ಎಷ್ಟೋ ಜನ ಹೇಳ್ತಾರೆ, ಬರೀ 3,000 ಇನ್ವೆಸ್ಟ್ ಮಾಡಿದ್ರೆ ಶ್ರೀಮಂತರಾಗೋಕೆ ಆಗುತ್ತಾ ಅಂತ. ಆದ್ರೆ ಸತ್ಯ ಏನಂದ್ರೆ SIP ಹಣವನ್ನ ನೋಡೋದಿಲ್ಲ, ಬದಲಾಗಿ ಕನ್ಸಿಸ್ಟೆನ್ಸ್ ಮತ್ತೆ ಟೈಮ್ ಅನ್ನ ನೋಡುತ್ತೆ. ದಿನಕ್ಕೆ 100 ರೂಪಾಯಿ ಅಂದ್ರೆ ಕೇಳೋಕೆ ಸಣ್ಣದಾಗೆ ಅನ್ಸುತ್ತೆ, ಆದ್ರೆ ತಿಂಗಳ ಕೊನೆಯಲ್ಲಿ ಅದೇ 3,000 ಆಗಿ ಬದಲಾಗುತ್ತೆ. ಯಾವಾಗ ಈ 3,000 ಪ್ರತಿ ತಿಂಗಳು ವರ್ಷಗಟ್ಟಲೆ ಇನ್ವೆಸ್ಟ್ ಆಗುತ್ತೋ ಆವಾಗ ಅದು ದೊಡ್ಡ ಬದಲಾವಣೆಯನ್ನ ಕೊಡುತ್ತೆ. ನಂಬರ್ 2, ರುಪಿ ಕಾಸ್ಟ್ ಆವರೇಜಿಂಗ್. ಮಾರ್ಕೆಟ್ ಯಾವತ್ತೂ ನೇರವಾಗಿ ಇರೋದಿಲ್ಲ. ಒಮ್ಮೆ ಮೇಲ್ ಹೋಗುತ್ತೆ, ಒಂದ್ಸರಿ ಕೆಳಗ್ ಬೀಳುತ್ತೆ, ಒಂದ್ಸರಿ ಪೂರ್ತಿಯಾಗಿ ಕನ್ಫ್ಯೂಸ್ ಮಾಡುತ್ತೆ. SIP ಇರೋದ್ರಿಂದ ನೀವು ಮಾರ್ಕೆಟ್ ನ ಮೂಡ್ ಅನ್ನ ಪ್ರೆಡಿಕ್ಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಮಾರ್ಕೆಟ್ ಮೇಲೆ ಹೋದಾಗ ನೀವು ಕಡಿಮೆ ಯೂನಿಟ್ಸ್ ಅನ್ನ ತಗೋತೀರಾ, ಮಾರ್ಕೆಟ್ ಕೆಳಗೆ ಬಂದಾಗ ನೀವು ಹೆಚ್ಚು ಯೂನಿಟ್ಸ್ ಅನ್ನ ತಗೋತೀರಾ. ಇದರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಮ ಆವರೇಜ್ ಕಾಸ್ಟ್ ಬ್ಯಾಲೆನ್ಸ್ ಆಗಿರುತ್ತೆ. ಅಂದ್ರೆ ಮಾರ್ಕೆಟ್ ಏರಿಳಿತ ನಿಮ್ಗೆ ವಿರುದ್ಧವಾಗಿ ಇರೋದಿಲ್ಲ, ಅದು ನಿಮ್ಗಾಗಿ ಕೆಲಸ ಮಾಡುತ್ತೆ. ನಂಬರ್ 3, ಕಾಂಪೌಂಡಿಂಗ್. ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾರೆ, ಕಾಂಪೌಂಡಿಂಗ್ ಎಫೆಕ್ಟ್ ಅನ್ನೋದು ಪ್ರಪಂಚದ 8ನೇ ಅದ್ಭುತ ಅಂತ. ಇದರ ಅರ್ಥ ಇವತ್ತು ಹಣ ಹಾಕಿದ್ರೆ ನಾಳೆ ದುಡ್ಡು ಡಬಲ್ ಆಗುತ್ತೆ ಅಂತ ಅಲ್ಲ. ಕಾಂಪೌಂಡಿಂಗ್ ತುಂಬಾನೇ ಸ್ಲೋ ಆಗಿ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಇದು ಬೋರ್ ಕೂಡ ಅನ್ಸುತ್ತೆ, ಆದ್ರೆ ಸಮಯ ಕಳೆದಂತೆ ಆ ಹಣ ತನ್ನ ಮೇಲೆ ರಿಟರ್ನ್ ಗಳಿಸೋಕೆ ಶುರು ಮಾಡುತ್ತೆ. ಅಂದ್ರೆ ಹಣದಿಂದ ಹಣ ಹುಟ್ಟುತ್ತೆ. SIP ಅನ್ನೋದು ಕಾಂಪೌಂಡಿಂಗ್ ಪವರ್ ಅನ್ನ ಯೂಸ್ ಮಾಡೋ ಒಂದು ಸಿಂಪಲ್ ಪ್ರಾಕ್ಟಿಕಲ್ ದಾರಿ. ಯಾರು ಲಾಂಗ್ ಟರ್ಮ್ ಅಲ್ಲಿ ಡಿಸಿಪ್ಲಿನ್ ಆಗಿ ಇರ್ತಾರೋ ಅವರಿಗೆ ಇದು ಕೆಲಸ ಮಾಡುತ್ತೆ. ಈಗ SIP ಅಂದ್ರೆ ಏನು ಅಂತ ಕ್ಲಿಯರ್ ಆಯ್ತು. ಹಾಗಾದ್ರೆ ಮುಂದಿನ ಲಾಜಿಕ್ ಪ್ರಶ್ನೆ ಏನಂದ್ರೆ, ಬರೀ 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿ 15ರಿಂದ 20 ವರ್ಷಗಳಲ್ಲಿ ಅಸಲಿ ಹಣ ಎಷ್ಟು ಸಿಗುತ್ತೆ? ಇಲ್ಲಿದೆ ನೋಡಿ ಅಸಲಿ ಕ್ಯಾಲ್ಕುಲೇಷನ್. ಕಳೆದ ಸುಮಾರು 20 ವರ್ಷದಲ್ಲಿ ನಮ್ಮ ನಿಫ್ಟಿ 50 ಇಂಡೆಕ್ಸ್ ಫಂಡ್ ವರ್ಷಕ್ಕೆ ಆವರೇಜ್ ಆಗಿ 12ರಿಂದ 13% ರಿಟರ್ನ್ ಕೊಟ್ಟಿದೆ. ಇನ್ನು ಕೆಲವು ಒಳ್ಳೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಗಳು ಲಾಂಗ್ ಟರ್ಮ್ ಅಲ್ಲಿ 15% ರಿಟರ್ನ್ ಕೊಟ್ಟಿದೆ. ಸೊ ನಾವಿಲ್ಲಿ ಯಾವುದೇ ಗಾಳಿ ಮಾತನ್ನ ಮಾತಾಡ್ತಾ ಇಲ್ಲ, ಬದಲಾಗಿ ತುಂಬಾ ಸೇಫ್ ಆಗಿ ಇವತ್ತಿನ ಕ್ಯಾಲ್ಕುಲೇಷನ್ಗೆ ವರ್ಷಕ್ಕೆ 15% ರಿಟರ್ನ್ ಸಿಕ್ಕರೆ ಅಮೌಂಟ್ ಎಷ್ಟಾಗತ್ತೆ ಅಂತ ತಿಳ್ಕೊಳ್ಳೋಣ. ದಿನಕ್ಕೆ 100 ರೂಪಾಯಿ ಅಂದ್ರೆ ಪ್ರತಿ ತಿಂಗಳು 3,000 ರೂಪಾಯಿ, ವರ್ಷಕ್ಕೆ 15% ರಿಟರ್ನ್. ಈಗ ಬೇರೆ ಬೇರೆ ಟೈಮ್ ಫ್ರೇಮ್ ಅನ್ನ ನೋಡೋಣ. ಸಿನಾರಿಯೋ 1, 20 ವರ್ಷಗಳ SIP. ನೀವು ಪ್ರತಿ ವರ್ಷ 3,000ವನ್ನ 20 ವರ್ಷಗಳ ಕಾಲ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ನೀವು ಹಾಕಿರುವಂತಹ ಒಟ್ಟು ಹಣ 7,20,000 ರೂಪಾಯಿ. ಆದ್ರೆ ಅದರ ಫೈನಲ್ ವ್ಯಾಲ್ಯೂ ಬರೋಬ್ಬರಿ 30ರಿಂದ 35 ಲಕ್ಷ ಆಗಿರುತ್ತೆ. ಅಂದ್ರೆ ನಿಮ್ಮ ಹಣಕ್ಕಿಂತ 4ರಿಂದ 5 ಪಟ್ಟು ಜಾಸ್ತಿ. ಈಗ ಸಿನಾರಿಯೋ 2,
25 ವರ್ಷಗಳ SIP. ಇನ್ನು ಸ್ವಲ್ಪ ತಾಳ್ಮೆಯಿಂದ ಇರೋಣ. ಸುಮಾರು 25 ವರ್ಷಗಳ ಕಾಲ ನಿಮ್ಮ ಒಟ್ಟು ಇನ್ವೆಸ್ಟ್ಮೆಂಟ್ 9 ಲಕ್ಷ ಆದ್ರೆ ಫೈನಲ್ ಅಮೌಂಟ್ 65ರಿಂದ 70 ಲಕ್ಷದ ಹತ್ರ ತಲುಪುತ್ತೆ. ಇಲ್ಲಿ ನೋಡಿ, ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಏನು ಹೆಚ್ಚಾಗ್ಲಿಲ್ಲ, ಆದ್ರೆ ಫೈನಲ್ ಅಮೌಂಟ್ ಮಾತ್ರ ಡಬಲ್ ಆಗೋಯ್ತು. ಇದೇ ನೋಡಿ ಕಾಂಪೌಂಡಿಂಗ್ ನ ಪವರ್. ಸಿನಾರಿಯೋ 3, 30 ವರ್ಷಗಳ SIP. ಈಗ ಅತ್ಯಂತ ಇಂಟ್ರೆಸ್ಟಿಂಗ್ ಕೇಸ್. ನಿಮ್ಮ ಡಿಸಿಪ್ಲಿನ್ ತುಂಬಾ ಸ್ಟ್ರಾಂಗ್ ಆಗಿದ್ದು ನೀವು 30 ವರ್ಷದ ತನಕ SIP ಅನ್ನ ಮಾಡಿದ್ರೆ ನೀವು ಹಾಕಿರೋ ಒಟ್ಟು ಹೂಡಿಕೆ 10,80,000 ರೂಪಾಯಿ ಆಗಿರುತ್ತೆ. ಆದ್ರೆ ಸಿಗೋ ಫೈನಲ್ ವ್ಯಾಲ್ಯೂ 1 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಮತ್ತೆ ಹೌದು, ಇದೆಲ್ಲ ಪ್ರತಿ ದಿನಕ್ಕೆ 100 ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿರೋದ್ರಿಂದ ಸಾಧ್ಯ ಆಯ್ತು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ವಯಸ್ಸು ಈಗ 25ರಿಂದ 30 ವರ್ಷ ಆಗಿದೆ ಅನ್ಕೊಳ್ಳಿ, ಮತ್ತೆ ನಿಮ್ಮ ರಿಟೈರ್ಮೆಂಟ್ಗೆ ಇನ್ನೂ 30ರಿಂದ 35 ವರ್ಷ ಟೈಮ್ ಇದೆ. ನೀವು ಕೂಡ ರಿಟೈರ್ಮೆಂಟ್ ಟೈಮಿಗೆ ನಿಮ್ಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಅನ್ಕೊಂಡಿದ್ರೆ ನಾನು ಹೇಳೋಕ್ ಹೋಗ್ತಾ ಇರೋ ಈ ಮೆಥಡ್ ಇಂದ ನೀವು ರೆಗ್ಯುಲರ್ ಮಂತ್ಲಿ ಇನ್ಕಮ್ ಅನ್ನ ಅರ್ನ್ ಮಾಡಬಹುದು. ಇದೇ SWP ಪ್ಲಾನ್. ಈಗ ಮುಂದಿನ ಲಾಜಿಕ್ ಪ್ರಶ್ನೆ, ಇಷ್ಟು ದೊಡ್ಡ ಹಣ ಸೇರಿದ ಮೇಲೆ ಅದರಿಂದ ಮಂತ್ಲಿ ಇನ್ಕಮ್ ಅನ್ನ ಹೇಗೆ ತೆಗೆಯೋದು? ಇಲ್ಲೇ ಎಂಟ್ರಿ ಕೊಡೋದು ನಮ್ಮ SWP ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಸರಳವಾಗಿ ಹೇಳ್ಬೇಕಂದ್ರೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಅನ್ನ ಪೂರ್ತಿಯಾಗಿ ಮಾರಾಟ ಮಾಡಲ್ಲ, ಬದಲಾಗಿ ಅದರಿಂದ ಪ್ರತಿ ತಿಂಗಳು ಫಿಕ್ಸ್ ಆದ ಅಮೌಂಟ್ ಅನ್ನ ಸ್ಯಾಲರಿ ತರ ವಿಡ್ರಾ ಮಾಡ್ತೀರಾ. ಹಣ ನಿಮ್ಮ ಅಕೌಂಟ್ ಗೆ ಬರುತ್ತೆ, ಆದ್ರೆ ಉಳಿದ ಹಣ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಆಗಿರುತ್ತೆ. ಈಗ ನಂಬರ್ಸ್ ಮೇಲೆ ಕಣ್ಣಿರ್ಲಿ. ನಿಮ್ಮ ಹತ್ರ 1 ಕೋಟಿ ಇದೆ, ಫಂಡ್ ರಿಟರ್ನ್ ಲಾಂಗ್ ಟರ್ಮ್ ಅಲ್ಲಿ 15% ಇದೆ. ನೀವು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿನ ವಿಡ್ರಾ ಮಾಡ್ತಾ ಇದ್ರೆ ಅಂದ್ರೆ ವರ್ಷಕ್ಕೆ 12 ಲಕ್ಷವನ್ನ ತಕೊಂಡ್ರೆ 1 ಕೋಟಿಯಲ್ಲಿ 12 ಲಕ್ಷ ಅಂದ್ರೆ 12% ಮಾತ್ರ ಹೊರಗೆ ಬರುತ್ತೆ. ನಿಮ್ಮ ಫಂಡ್ 15% ರಿಟರ್ನ್ ಕೊಡುತ್ತೆ. ಅಂದ್ರೆ ಟೆಕ್ನಿಕಲಿ ನಿಮ್ಮ ಪೂರ್ತಿ ಹಣ ಖಾಲಿ ಆಗಿಲ್ಲ, ಬದಲಾಗಿ ಉಳಿದ ಹಣ ಅಲ್ಲೇ ಬೆಳೆಯುತ್ತೆ. ಅಂದ್ರೆ ನಿಮಗೆ ಮಂತ್ಲಿ ಇನ್ಕಮ್ ಕೂಡ ಬರ್ತಾ ಇದೆ, ಜೊತೆಗೆ ಹಣ ಕೂಡ ಕೆಲಸ ಮಾಡ್ತಾ ಇದೆ. ನೋಡಿ, ಹೀಗೆ 20 ವರ್ಷಗಳ ಕಾಲ ನೀವು ಪ್ರತಿ ತಿಂಗಳು 1 ಲಕ್ಷವನ್ನ ತಕೊಂಡ್ರೆ ನೀವು 2,40,00,000 ತಗೊಂಡಿರ್ತೀರಾ. ಅದು 20 ವರ್ಷದಲ್ಲಿ. ಆದ್ರೂ ನಿಮ್ಮ ಫಂಡ್ ವ್ಯಾಲ್ಯೂ 0 ಆಗಿರೋದಿಲ್ಲ, ಅಲ್ಲಿ ಹಣ ಉಳಿದಿರುತ್ತೆ. ಅದಕ್ಕೆ ಹೇಳೋದು SWP ಅನ್ನ ಸರಿಯಾಗಿ ಮಾಡಿದ್ರೆ ಅದು ಖಾಲಿ ಆಗೋದಿಲ್ಲ, ಬದಲಾಗಿ ತಲೆಮಾರುಗಳ ತನಕ ಇರುತ್ತೆ. ಇನ್ನೊಂದು ಸೀಕ್ರೆಟ್ ಅಂದ್ರೆ ಅದು ಸ್ಟೆಪ್ ಅಪ್ SIP. ಅಂದ್ರೆ ಪ್ರತಿ ವರ್ಷ ನಿಮ್ಮ SIP ಅಮೌಂಟ್ ಅನ್ನ 10% ಜಾಸ್ತಿ ಮಾಡೋದು. ನಿಮ್ಮ ಸಂಬಳ ಬೆಳೆದಂಗೆ ನೀವು ಇನ್ವೆಸ್ಟ್ ಮಾಡುವ ಅಮೌಂಟ್ ಅನ್ನ ಕೂಡ ಹೆಚ್ಚು ಮಾಡಬೇಕು. ಆಗ ಇದೇ ಫಂಡ್ 1.5ರಿಂದ 2 ಕೋಟಿ ತನಕ ತಲುಪಬಹುದು. ನೋಡಿ ಬಾಸ್, ಕೊನೆಯದಾಗಿ ಒಂದು ಮಾತು, ಇಡೀ ಸಿಸ್ಟಮ್ ನಿಮ್ಗಾಗಿ ಕೆಲಸ ಮಾಡಬೇಕು ಅಂದ್ರೆ ನೀವು ಮಾಡಬೇಕಿರೋದು ಒಂದೇ, ಅದು ಡಿಸಿಪ್ಲಿನ್. ದಿನಕ್ಕೆ 100 ರೂಪಾಯಿನ ಉಳಿಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ಅದನ್ನ ವರ್ಷಗಟ್ಟಲೆ ಮಾಡೋ ತಾಳ್ಮೆ ಇದೆಯಲ್ಲ, ಅದು ನಿಮ್ಮನ್ನ ಕೋಟ್ಯಾಧಿಪತಿಯಾಗಿ ಮಾಡುತ್ತೆ. ನಿಮ್ಮ ಹಣ ನಿಮ್ಗಾಗಿ ದುಡಿಯೋ ತನಕ ನೀವು ಹಣಕ್ಕಾಗಿ ದುಡಿಲೇಬೇಕು. ಚಾನ್ಸ್ ನಿಮ್ಮದು. ಇವತ್ತೇ ಆ ಒಂದು ಸಣ್ಣ ಹೆಜ್ಜೆಯನ್ನ ಇಡಿ, ನಿಮ್ಮ ಫ್ಯೂಚರ್ ನಿಮಗಾಗಿ ಥ್ಯಾಂಕ್ಸ್ ಹೇಳುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.